ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಬಂದು ಪಾಂಡುರಂಗ ವಿ ಎಲ್ ಅಂತೇಳಿ ಗಣಿತ ಉಪನ್ಯಾಸಕರಾಗಿ 25 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳು, ನಾನು PUC ವಿದ್ಯಾರ್ಥಿಗಳ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲ ತಿಳ್ಕೊಂಡಿರೋದಿಷ್ಟೇ. ಏನಂದರೆ CET ಬರೀತಾರೆ, ನೀಟ್ ಬರೀತಾರೆ ಮತ್ತು JEE ಬರೀತಾರೆ. ಇಷ್ಟೇ ಸೀಮಿತವಾಗಿದ್ದಾರೆ. ಬೇರೆ ಯಾವುದೇ ರೀತಿ ಹೊಸ ಕೋರ್ಸ್ಗಳ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಅದರಿಂದ ಏನಾಗ್ತಿದೆ, ತುಂಬ ಅವಕಾಶಗಳನ್ನ ಕಳ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ಇಂದು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತಿರೋದೇನೆಂದರೆ, ತುಂಬ ದಾರಿಗಳು, ಅವಕಾಶಗಳು ತುಂಬ ಇದ್ದಾವೆ. PUC ಸೈನ್ಸ್ ಓದಿದ ತಕ್ಷಣ ಒಬ್ಬ ದ್ವಿತೀಯ PUC ವಿದ್ಯಾರ್ಥಿ 20ಕ್ಕೂ ಹೆಚ್ಚು ಎಕ್ಸಾಮ್ ಬರೆಯುವಂಥ ಒಂದು ಅವಕಾಶ ಇದೆ. ಆ ಅವಕಾಶಗಳ ಬಗ್ಗೆ ನಾನು ಇವತ್ತು ನಿಮಗೆ ಸುದೀರ್ಘವಾಗಿ ಒಂದೇ ಕೋರ್ಸ್ಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಾನು ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತಾರೆ, ISI ಅಂತ ಹೇಳ್ತಾರೆ. ಈ ಕೋರ್ಸ್ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಅದರಲ್ಲಿ ಯಾವ ಥರ ಇದೆ ಅಂತಂದರೆ, ಒಂದು ISI ಅಂತ ಹೇಳಿ ಒಂದು ಎಕ್ಸಾಮ್ ನಡೆಯುತ್ತೆ. ಈ ಎಕ್ಸಾಮ್ನ PUC ಸೈನ್ಸ್ ಓದಿರೋ ಅಂಥ ಎಲ್ಲ ವಿದ್ಯಾರ್ಥಿಗಳು ಈ ಎಕ್ಸಾಮ್ನ ಬರಿಬೋದು. ಅಂದರೆ ಇದರಲ್ಲಿ ಯಾವೆಲ್ಲ ಕೋರ್ಸ್ ಇರ್ತವೆ ಅಂತ ಬಂದಾಗ ಮ್ಯಾಥಮೆಟಿಕ್ಸ್ ಇರುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ ಮತ್ತು ಡಾಟಾ ಸೈನ್ಸ್ ಇರುತ್ತೆ. ಇದು ಒಂದು 5 ಇಯರ್ಸ್ ಕೋರ್ಸ್. ಈ ಕೋರ್ಸ್ ಹೆಸರು ಬಂದು BSMS ಅಂತ ಕರೀತಾರೆ, ಬ್ಯಾಚುಲರ್ ಆಫ್ ಸೈನ್ಸ್ ಮಾಸ್ಟರ್ ಆಫ್ ಸೈನ್ಸ್ ಅಂತ ಹೇಳಿ ಕರೀತಾರೆ. ಇದು ಒಂದು 5 ಇಯರ್ಸ್ ಕೋರ್ಸು. ಈ 5 ಇಯರ್ಸ್ ಕೋರ್ಸಲ್ಲಿ ನೀವು ಯಾವುದೇ ರೀತಿ ಫೀಸ್ ಕಟ್ಟೋಂಗಿರೋಲ್ಲ. ಅಂದರೆ 0 ಫೀಸಲ್ಲಿ ನೀವು 5 ಇಯರ್ಸ್ ಡಿಗ್ರಿನ ಕಂಪ್ಲೀಟ್ ಮಾಡೋ ಅಂಥ ಒಂದು ಅವಕಾಶ ಇದೆ. ಈ 5 ಇಯರ್ಸಲ್ಲಿ ನಿಮಗೆ ಫಸ್ಟ್ 3 ಇಯರ್ಸ್ ಬಂದು 5000 ಸ್ಟೈಫೆಂಡ್ ಕೊಡ್ತಾರೆ. ಜೊತೆಗೆ ಲಾಸ್ಟ್ 2 ಇಯರ್ಸ್ ಬಂದು 8000 ಸ್ಟೈಫೆಂಡ್ ಕೊಡೋ ಅಂಥ ಈ ಕಾಲೇಜಲ್ಲಿ ಪದ್ಧತಿ ಇದೆ. ಜೊತೆಗೆ ಇಲ್ಲಿ ಹೈಯೆಸ್ಟ್ ಅಂದರೆ ಪ್ಯಾಕೇಜ್ ಅಂದರೆ 100% ಪ್ಲೇಸ್ಮೆಂಟ್ ಅಂತೂ ಆಗೇ ಆಗುತ್ತೆ. ಇಲ್ಲಿ ಓದಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ಲೇಸ್ಮೆಂಟ್ ಆಗುತ್ತೆ. ಅದರಲ್ಲಿ ಹೈಯೆಸ್ಟ್ ಪ್ಯಾಕೇಜ್ ಬಂದು ಮೋರ್ ದೆನ್ 75 ಲ್ಯಾಕ್ಸ್ ಇದೆ. ಅದೇ ರೀತಿ ಅವರೇಜ್ ಪ್ಯಾಕೇಜ್ ಅಂತ ಬಂದ್ರೂ 25 ಲ್ಯಾಕ್ಸ್ ಇದೆ. ಜೊತೆಗೆ ಈ ಕಾಲೇಜೆಲ್ಲ ಎಲ್ಲೆಲ್ಲಿದೆ ಅಂತ ಬಂದಾಗ ಬೆಂಗಳೂರಲ್ಲಿದೆ, ಬಾಂಬೆಲಿದೆ, ಚೆನ್ನೈಯಲ್ಲಿದೆ ಮತ್ತು ಕಲ್ಕಟ್ಟಾದಲ್ಲಿ. ಈ ಥರ ನಮ್ಮ ಇಂಡಿಯಾದಲ್ಲಿ 6 ಕಡೆ ಇರೋದ್ರಿಂದ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಮ್ಯಾಥ್ಸ್, ಸ್ಟ್ಯಾಟಿಸ್ಟಿಕ್ಸ್, ಡಾಟಾ ಸೈನ್ಸ್ ಇಂಟ್ರೆಸ್ಟ್ ಇದೆ ಅವರು ISI ಅಂತೇಳಿ ಒಂದು ಎಕ್ಸಾಮ್ ನಡೆಯುತ್ತೆ. ಈ ಎಕ್ಸಾಮನ್ನು ದ್ವಿತೀಯ PUC ಓದಬೇಕಾದ್ರೆ ನವಂಬರ್ ಆ ಟೈಮಲ್ಲಿ ಕಾಲ್ ಮಾಡ್ತಾರೆ. ನೋಡಿಕೊಂಡು ಆ ಎಕ್ಸಾಮ್ಗೆ ಹಾಕ್ಕೊಂಡು ISI ಎಕ್ಸಾಮ್ ಬರೆದು ಸೆಲೆಕ್ಟ್ ಆದರೆ ನೀವು ಈ ಕಾಲೇಜ್ಗೆ ಜಾಯ್ನ್ ಆಗ್ಬೋದು. ಇದರಲ್ಲೆಲ್ಲ ಸಿಲೆಬಸ್ ಎಲ್ಲ ಏನಿರುತ್ತೆ ಅಂತ ಬಂದಾಗ ನೀವು ಏನು PUCನಲ್ಲಿ ಫಸ್ಟ್ ಇಯರಲ್ಲಿ ಸೆಕೆಂಡ್ ಇಯರಲ್ಲಿ ಓದಿರ್ತೀರಿ ಅದೇ ಸಿಲೆಬಸ್ಗೆ ಇವರು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಆ ISI ಸೆಲೆಕ್ಟ್ ಆದರೆ ನಿಮಗೆ ಕೌನ್ಸಿಲಿಂಗ್ ಅಂತ ಮಾಡ್ತಾ ಹೋಗ್ತಾರೆ. ಆ ಕೌನ್ಸಿಲಿಂಗಲ್ಲಿ ನಿಮಗೆ ಈಗ ಇಂಡಿಯಾದಲ್ಲಿರೋ ಒಟ್ಟು 6 ಸೆಂಟರ್ಗಳಲ್ಲಿ ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿಗೆ ನೀವು ಚಾಯ್ಸ್ ಸೆಲೆಕ್ಷನ್ ಮಾಡ್ಕೋಬೋದು. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಈ ಕೋರ್ಸ್ ಜಾಯ್ನ್ ಆಗಲಿಕ್ಕೆ ISI ಎಕ್ಸಾಮ್ ಬರೆದು ಜಾಯ್ನ್ ಆಗ್ಬೋದು.